ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಈಗ ರಾಜ್ಯವ್ಯಾಪಿ ರೇಡ್ಗಳನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ನಕಲಿ ಪದಾರ್ಥಗಳು, ಡೇಂಜರಸ್ ಪದಾರ್ಥಗಳು, ಹಾಗೆ ಮನುಷ್ಯನ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುವಂಥ ಆಹಾರ ಪದಾರ್ಥಗಳ ಸೀಸ್ ಮಾಡ್ತಾ ಸ್ಯಾಂಪಲ್ಗಳನ್ನು ಪಡಿತಾ ಟೆಸ್ಟ್ಗೆ ಕಳಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಉಡುಪಿಯಲ್ಲೂ ಕೂಡ ಆರೋಗ್ಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಬಾಳೆಹಣ್ಣನ್ನು ಹಣ್ಣಾಗಿಸಲು ಹಾನಿಕಾರಕ ರಾಸಾಯನಿಕ ಬಳಕೆ ಈ ದಾಳಿಯ ವೇಳೆ, ಈ ಕಾರ್ಯಾಚರಣೆಯ ವೇಳೆ ಪತ್ತೆಯಾಗಿದೆ. ರಾಸಾಯನಿಕ ಬಳಸಿ ಅಂದರೆ ಕೆಮಿಕಲ್ಗಳನ್ನು ಬಳಸಿ ಬಾಳೆಹಣ್ಣನ್ನು ಹಣ್ಣಾಗಿಸಿ ಮಾರಾಟ ಮಾಡ್ತಿದ್ದಂಥ ಜಾಲ ಈಗ ಇವರು ಇದನ್ನು ಬಯಲಿಗೆ ಎಳೆದಿದ್ದಾರೆ. ರಾಸಾಯನಿಕ ಹಾಗೆ ಕೃತಕ ಬಣ್ಣವನ್ನು ಬಳಕೆ ಮಾಡಿ ಬಾಳೆಹಣ್ಣನ್ನು ಒಂದು ರೀತಿ ಮಾಗೋ ರೀತಿ ಮಾಡಿ ಹಣ್ಣಾಗಿ ಮಾಡಿಸುವಂಥ ಒಂದು ಜಾಲ ಇದು. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಹಾನಿಕಾರಕ ಕೆಮಿಕಲ್ಗಳನ್ನು ಜೊತೆಗೆ ಕೃತಕ ಬಣ್ಣವನ್ನು ಇವರು ಬಳಕೆ ಮಾಡ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಪರೀಕ್ಷಿತ್, ಈಗ ನ್ಯಾಚುರಲ್ ವೇ ಅಂದರೆ ಗಿಡದಲ್ಲೇ ಮಾಗುವಂಥದ್ದು, ಹಣ್ಣಾಗುವಂಥದ್ದು, ಇಲ್ಲಾಂತಂದರೆ ಆ ಅವಧಿಗೂ ಮುಂಚೆನೇ ಇದನ್ನು ಗಿಡದಿಂದ ಕಟ್ ಮಾಡಿದರೆ ಇಥೈಲಿನ್ ಗ್ಯಾಸನ್ನು ಬಳಸಿ ಅದನ್ನು ಹಣ್ಣು ಮಾಡುವಂಥದ್ದು ಪದ್ಧತಿ, ಸೇಫ್ ಹಾಗೆ ನ್ಯಾಚುರಲ್. ಆದರೆ ಇಲ್ಲಿ ಇದು ಯಾವುದೋ ಕೆಂಪು ಬಣ್ಣದ ಸೊಲ್ಯೂಷನನ್ನು ಬಳಕೆ ಮಾಡ್ತಿದ್ದಾರೆ. ಇದು ಏನು ಕೆಮಿಕಲ್ಲೋ ಏನೋ, ಮನುಷ್ಯನ ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೋ. ಸೊ ಇವ್ರುಗಳು ಮಾಡುವಂಥ ಈ ಕೆಲಸಕ್ಕೆ ನಾಳೆ ದಿನ ಅನಾರೋಗ್ಯದಿಂದ ಜನ ಒದ್ದಾಡಬೇಕು. ಸೊ ಈ ಒಂದು ರೇಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ನಾವು ಕೆಮಿಕಲ್ ಏನು ಎಕ್ಸಾಕ್ಟ್ ಆಗಿ ಇವ್ರು ಯೂಸ್ ಮಾಡ್ತಿದ್ರು ಪರೀಕ್ಷಿತ್? ಹೆಸರು ಸದ್ಯಕ್ಕೆ ಆ ಕೆಮಿಕಲ್ ಆಕ್ಚುಲಿ ಏನು ಅನ್ನೋದು ಇನ್ನಷ್ಟು ಗೊತ್ತಾಗಬೇಕು. ಹೇಳಿದ್ರೆ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ವರ್ಡ್ ಇರುವಂತದ್ದು, ಅದನ್ನ ಗ್ರೌತ್, ಬೆಳೆ ಗ್ರೌತ್ ಆಗ್ಲಿಕ್ಕೆ ಅದನ್ನ ಬೆಳಿತಾರೆ ಅನ್ನೋದ್ರೆ ನ್ಯಾಚುರಲ್ ಆಗಿ ಅಲ್ಲ, ಕೃತಕವಾಗಿ ಅದನ್ನ ಗ್ರೋತ್ ಮಾಡುವಂತದ್ದು ಕೆಮಿಕಲ್ ಇರುವಂತದ್ದು ಅದ್ರ ಮೇಲೆ ಸ್ಟಿಕ್ಕರ್ ಅಲ್ಲಿ ಈಗ ಕ್ಲಿಯರ್ ಕಟ್ ಆಗಿರುವಂತದ್ದು. ಹಾಗಾಗಿ ಆ ಬಾಳೆಹಣ್ಣನ್ನ ಬೇಗ ಹಣ್ಣು ಮಾಡುವ ಮೂಲಕ ಅದನ್ನ ಮಾರಾಟ ಮಾಡುವಂತದ್ದು ಈಗ ಬಹಳಷ್ಟು ವರ್ಷಗಳು ನಡೀತಾ ಇತ್ತು. ಹಿಂದೆನೂ ಇದೇ ರೀತಿಯ ದಾಳಿಯಾಗಿತ್ತು. ಅದರಲ್ಲೂ ಕೂಡ ಸುಮಾರು 5-6 kg ಇಂತಹ ಕೆಮಿಕಲ್ ಯುಕ್ತ ಬಾಳೆಹಣ್ಣುಗಳು ಸಿಕ್ಕಿತ್ತು. ಆದರೆ ಈಗ ಮತ್ತೊಮ್ಮೆ ದಾಳಿ ಮಾಡಿದಾಗ ಕಮಿಷನರ್ AC ರಶ್ಮಿ ಅವರ ನೇತೃತ್ವದಲ್ಲಿ ಆರೋಗ್ಯ ಅಧಿಕಾರಿಗಳು ದಾಳಿ ಮಾಡಿದಾಗ ಈ ಕೆಮಿಕಲ್ ಪತ್ತೆಯಾಗಿರುವಂತದ್ದು. ಸದ್ಯ ದಾಸ್ತಾನು ವ್ಯಾಪಾರಿಗಳು ಮತ್ತು ಮಾರಾಟಗಾರರ ಮೇಲೆ ಈಗ ಏನು ವ್ಯಾಪಾರಸ್ಥರಿದ್ದಾರೆ, ದಲ್ಲಾಳಿಯರಿದ್ದಾರೆ, ಅವರನ್ನ ಈಗ ವಶಕ್ಕೆ ಪಡೆದಿರುವಂತದ್ದು. ಸುಮಾರು 5-6 kg ಮೇಲ್ಪಟ್ಟ ಬಾಳೆಹಣ್ಣುಗಳು ಅಲ್ಲಿ ಕೆಮಿಕಲ್ ಬಳಸಿ ಮಾರಾಟ ಮಾಡ್ತಿರುವಂತದ್ದು. ಬೇರೆ ಬೇರೆ ಮಳಿಗೆಗಳಿಗೆ, ಅಂದ್ರೆ ಬಾಳೆಹಣ್ಣು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ವ್ಯಾಪಾರ ಮಳಿಗೆಗಳಿಗೆ ಕಳಿಸುವಂತದ್ದು ಆಗಿರುವಂತದ್ದು ಈಗ ಬೆಳಕಿಗೆ ಬಂದಿರೋದು. ಇರ್ಬೋದು, ಕೆಂಪು ಇರ್ಬೋದು, ಹಲವಾರು ಭಾಗದ 3-4 ಕಡೆಗಳಲ್ಲಿ ಈ ರೀತಿ ದಾಳಿ ಮಾಡಿದಾಗ ಈ ಕೆಮಿಕಲ್ ಈಗ ಸದ್ಯಕ್ಕೆ ಕೆಮಿಕಲ್ ಯುಕ್ತ ರಾಸಾಯನಿಕ ಬಳಸಿ ಅದನ್ನ ಹಣ್ಣು ಮಾಡಿರುವಂತದ್ದು ಈಗ ಗೊತ್ತಾಗಿರುವಂತದ್ದು. ಈಗ ನಿರಂತರವಾಗಿ ರಾಜ್ಯದಲ್ಲಿ ದಾಳಿ ಆಗ್ತಿದೆ. ಹಾಗಾಗಿ ಸದ್ಯ ಈ ದಾಳಿ ಅದರ ಮೇಲೆ ಈಗ ಹಲವಾರು ಭಾಗದಲ್ಲಿ ಈ ರೀತಿ ದಾಳಿ ಆದಾಗ ಈ ಶಾಕಿಂಗ್ ನ್ಯೂಸ್ ಗೊತ್ತಾಗಿದೆ. ಇಂತಹ ಕೆಮಿಕಲ್ ಯುಕ್ತ ಬಾಳೆಹಣ್ಣನ್ನ ಎಲ್ಲಾದ್ರೂ ಏನು ಗ್ರಾಹಕರು ಸೇವಿಸಿದಲ್ಲಿ ಅಥವಾ ಅದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಹೆಚ್ಚಾಗಿ ಬಾಳೆಹಣ್ಣು ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಶಾಲೆಗಳಿಗೆ ಈಗ ಮೊಟ್ಟೆ ಬೆಲೆ ಹೆಚ್ಚಳದಿಂದಾಗಿ ಈಗ ಮೊಟ್ಟೆ ಬದಲು ಕೆಲವು ಮಕ್ಕಳಿಗೆ ಬಾಳೆಹಣ್ಣನ್ನ ನೀಡಲಾಗ್ತಾ ಇದೆ. ಇಂತಹ ಬಾಳೆಹಣ್ಣುಗಳು ಮಕ್ಕಳ ದೇಹಕ್ಕೆ ಸೇರಿದಾಗ ಬಹಳಷ್ಟು ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ರೀತಿಯ ಎಫೆಕ್ಟ್ಗಳು ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಆತಂಕಕಾರಿ ಮಾಹಿತಿಯನ್ನು ಈಗ ಸದ್ಯಕ್ಕೆ ಆರೋಗ್ಯ ಅಧಿಕಾರಿಗಳು ನೀಡಿರುವಂತದ್ದು. ಸದ್ಯ ಈಗ ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿದೆ. ಈಗ ಸದ್ಯಕ್ಕೆ ಎಲ್ಲ ಬಾಳೆಹಣ್ಣನ್ನ ಮತ್ತು ಕೆಮಿಕಲ್ಗಳನ್ನ ವಶಕ್ಕೆ ಪಡೆದಿರುವಂತದ್ದು ಮತ್ತು ಈಗ ಮುಖ್ಯ ಕಾನೂನು ಕ್ರಮವನ್ನ ಕೈಗೊಳ್ತೇವೆ ಅನ್ನುವಂಥ ಮಾಹಿತಿಯನ್ನ AC ರಶ್ಮಿ ಅವರು ನೀಡಿರುವಂತದ್ದು. ರಾಹುಲ್. ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.